ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ರೈತರ ಸಾಲ ಮನ್ನಾ ಮಾಡಿ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರು ಈ ವಿಷಯವನ್ನ ಹೇಳ್ತಿದ್ದಾರೆ, ಏನ್ ನಡೀತಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಮಳೆ ಇಲ್ಲದೆ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದು ಗ್ಯಾರಂಟಿ ಸ್ಥಗಿತಗೊಳಿಸಿ ರೈತರ ಸಾಲ ಮನ್ನಾ ಮಾಡಿ ಎಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಶರಣಗೌಡ ಕಂದಕೂರ ಸಲಹೆ ಕೊಟ್ಟಿರುವಂತದ್ದು. ಮತಕ್ಷೇತ್ರದ ವನಗೇರ, ಆಶನಾಳ, ಎಡ್ಡಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಕೇವಲ 38 ಶಾಸಕರಿಂದ ಆಯ್ಕೆಯಾದ ಜೆಡಿಎಸ್ ರೈತರ ಅಭಿವೃದ್ಧಿಗಾಗಿ ಕೇವಲ 14 ತಿಂಗಳ ಅವಧಿಯಲ್ಲೇ ರೈತರ ಕಷ್ಟಕ್ಕೆ ಮಿಡಿದು ಸಾಲ ಆದ್ರೆ ಮನ್ನಾ ಮಾಡಿದ್ವಿ. ನಾವು ಇಲ್ಲಿ ಏನಾಗಿದೆ ಅಂದ್ರೆ 138 ಶಾಸಕರನ್ನು ಕೊಟ್ಟ ನಮ್ಮ ಜನರಿಗೆ ನೀವು ಏನು ಮಾಡಿದ್ದೀರಿ ಎಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅವರು ಪ್ರಶ್ನೆ ಆದ್ರೆ ಮಾಡ್ತಿರುವಂತದ್ದು. ಬೇಕಿದ್ದರೆ 1 ವರ್ಷ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿಬಿಟ್ಟು ರೈತರು ತುಂಬಾನೇ ಕಷ್ಟದಲ್ಲಿದ್ದಾರೆ, ರೈತರ ಸಾಲವನ್ನ ಮನ್ನಾ ಮಾಡಿ ಅಂತ ಅವರು ಹೇಳ್ತಿರುವಂತದ್ದು. ಒಂದೇ 1 ವರ್ಷ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿಬಿಟ್ಟು ಇಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಅವರು ಒಂದು ಸಲಹೆ ಕೊಡ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಅತ್ತಿಕುಣಿ ಡ್ಯಾಮ್ ನವೀಕರಣಕ್ಕೆ ಅನುದಾನ ತಂದ ಮೇಲೆ ಸಭೆಗೆ ಬರ್ತೀನಿ ಅಂದಿದ್ದೆ, ಈಗ 75 ಕೋಟಿ ಬಂದಿದೆ, ಈಗ ಸಭೆಗೆ ಬರ್ತೀನಿ. ಕೇಂದ್ರ ಸಚಿವ ಸೋಮಣ್ಣ ನಾಲ ಆಧುನೀಕರಣಕ್ಕೆ 75 ಕೋಟಿ ರು ನೀಡಿದ್ದಾರೆ, ಅವರನ್ನು ರೈತರು ಎಂದಿಗೂ ಮರೆಯಬೇಡಿ. ಅತ್ತಿಕುಣಿ ಡ್ಯಾಮ್ಗಳ ಕೆಳಹಂತದ ರೈತರು ನೀರಿನ ಅನುಕೂಲವಾಗಿದೆ ಎಂದು ಹೇಳಿದರೆ, ಇಲ್ಲಿ ಯಾದಗಿರಿ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಆಶನಾಳ ಗ್ರಾಮದವರೆಗೆ 1 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ಆದ್ರೆ ಇಲ್ಲಿ ನೀಡಲಾಯಿತು. ನೋಡಿ ಸ್ನೇಹಿತರೆ, ಇವರು ಹೇಳ್ತಿರುವಂತದ್ದು ಏನಂದ್ರೆ, ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಸದಾಗಿ ಪ್ರಮಾಣ ವಚನ ಮಾಡಿದಾಗ ರೈತರ ಸಾಲವನ್ನ ಮನ್ನಾ ಮಾಡ್ಬಿಡ್ತಾರೆ ಅಂತ ರಾಜ್ಯದ ರೈತರು ಸ್ವಲ್ಪ ಖುಷಿಯಿಂದಾನೇ ಇದ್ರು. ಇಲ್ಲಿ ಒಂದು ಸೂಚನೆಗಳು ಕೂಡ ಬರ್ತಿತ್ತು, ರೈತರ ಸಾಲ ಇಲ್ಲಿ ಮನ್ನಾ ಮಾಡ್ಬಿಡ್ತಾರೆ ಅಂತ. ಆದ್ರೆ ಇಲ್ಲಿ ರೈತರ ಸಾಲ ಆದ್ರೆ ಮನ್ನಾ ಮಾಡಲಿಲ್ಲ. ಅದರಿಂದ ತುಂಬಾ ಜನ ಒಂದು ರೈತರು ಸಂಕಷ್ಟದಲ್ಲಿರುವಂತದ್ದು, ಬೆಳೆ ನಷ್ಟಗಳಾಗ್ತಿರುವಂತದ್ದು, ಸರಿಯಾಗಿ ಮಳೆ ಬರ್ತಿಲ್ಲ. ಅದರಿಂದ ಇಲ್ಲಿ ರೈತರ ಸಾಲ ಮನ್ನಾ ಮಾಡುವಂತದ್ದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಕೋಬಹುದು. 1 ವರ್ಷ ಮಟ್ಟಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿಬಿಟ್ಟು ರೈತರ ಸಾಲ ಮನ್ನಾ ಮಾಡಿದ್ರೆ ಅದು ಕೂಡ ಉಪಯೋಗ ಆಗೇ ಆಗುತ್ತೆ. ಈಗ BPL ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆಯೋ ಆ ಒಂದು BPL ರೇಷನ್ ಕಾರ್ಡ್ ಇರುವಂತವ್ರಿಗೆ ಅಷ್ಟೋ ಇಷ್ಟೋ ಸ್ವಲ್ಪ ಭೂಮಿ ಇರುತ್ತೆ, ಸ್ವಲ್ಪ ಸಾಲ ಗೀಲ ಮಾಡ್ಕೊಂಡಿರ್ತಾರೆ ಇಲ್ಲಿ ರೈತರೆಲ್ಲ. ಅವ್ರಿಗೆ ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ರೈತರ ಸಾಲ ಏನಾದ್ರು ಮನ್ನಾ ಮಾಡಿಬಿಟ್ರೆ 1 ವರ್ಷ ಮಟ್ಟಕ್ಕೆ ಗ್ಯಾರಂಟಿಗಳನ್ನು ನಿಲ್ಸಾದ್ರೂ ಇವರು ರೈತರ ಸಾಲ ಮನ್ನಾ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಸರ್ಕಾರದವರು ಯೋಚನೆ ಮಾಡಿ ರೈತರಿಗ ಕೂಡ ಏನಾದ್ರೂ ಮಾಡ್ಬೇಕಾಗುತ್ತೆ. ಈಗ ಮಹಿಳೆಯರಿಗಾಗಿ ಇಲ್ಲಿ ಫ್ರೀ ಬಸ್ ಕೊಟ್ಟಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿರ್ಬೋದು, ಮತ್ತೆ ಎಲ್ಲರಿಗೂ ಫ್ರೀ ಕರೆಂಟ್ ಕೊಟ್ಟಿರ್ಬೋದು, ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಸಾಕಷ್ಟು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿಂದ ಉಪಯೋಗ ಆಗ್ತಿಲ್ಲ ಅಂತೇನಿಲ್ಲ, ಉಪಯೋಗ ಆಗ್ತಿದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಒಂದು ರೈತರಿಗೆ ಕೂಡ ಒಳ್ಳೇದು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ರೈತರು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಇತ್ತೀಚೆಗಂತೂ ರೈತರಿಗೆ ಬೆಳೆ ನಷ್ಟಗಳಾಗ್ತಿದಾವೆ, ಸರಿಯಾಗಿ ಮಳೆಗಳು ಬರ್ತಿಲ್ಲ. ಅದರಿಂದ ಈಗ ರೈತರ ಸಾಲ ಮನ್ನಾ ಮಾಡಿದ್ರೆ ಅವ್ರಿಗೆ ಜನರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಎಲ್ಲಾ ರೈತರಿಗಂತೂ ತುಂಬಾನೇ ಉಪಯೋಗ ಆಗುತ್ತೆ. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಗ್ಯಾರಂಟಿ ಯೋಜನೆಗಳನ್ನ 1 ವರ್ಷ ನಿಲ್ಲಿಸಿಬಿಟ್ಟು ಇಲ್ಲಿ ರೈತರ ಸಾಲ ಮನ್ನಾ ಮಾಡುವಂತದ್ದು ಸರಿಯಾದ ನಿರ್ಧಾರನಾ ಏನು? ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ. ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಯಾರು ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಕೇಳ್ತಿದ್ರು. ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ಇದು ಸದ್ಯ ಮಟ್ಟಕ್ಕೆ ಅಪ್ಡೇಟ್ಸ್.